ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಭಾರತದಲ್ಲಿ ಗ್ಯಾಸ್ ಟ್ರಬಲ್, ಚೀನಾಗೆ ಪೆಟ್ರೋಲ್ ಪರದಾಟ. ಚೀನಾದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯ ಭೀತಿ ಶುರುವಾಗಿದೆ. ಪೆಟ್ರೋಲ್ ಬಂಕ್ ಮುಂದೆ ಸರತಿ ಸಾಲಿನಲ್ಲಿ ವಾಹನಗಳು ನಿಂತ್ಕೊಂಡ್ಬಿಟ್ಟಿದೆ. ಪೆಟ್ರೋಲ್ ಸಿಗ್ತಾ ಇಲ್ಲ ಅಲ್ಲಿ. ಖರ್ಗ್ ದ್ವೀಪದ ಮೇಲೆ ದಾಳಿ ನಡೆದ ಬಳಿಕ ಚೀನಾಗೆ ಆತಂಕ ಶುರುವಾಗಿದೆ. ಇರಾನ್ನಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ತಾ ಇತ್ತು ಚೀನಾ ಭಾರತಕ್ಕಿಂತ 2 ಪಟ್ಟು ಹೆಚ್ಚು ತೈಲವನ್ನು ಸಂಗ್ರಹಾಗಾರಗಳನ್ನು ಇಟ್ಕೊಂಡಿದೆ. ಆದರೆ ಖರ್ಗ್ ದ್ವೀಪವೇ ಇರಾನ್ 90% ತೈಲ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ಹಬ್ ಆಗಿತ್ತು. ಖರ್ಗ್ ದ್ವೀಪದ ಮೇಲೆ ದಾಳಿಯಾದಂಥ ಬಳಿಕ ಚೀನಾದಲ್ಲಿ ಆತಂಕ ಉಂಟಾಗಿದೆ. ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಹಾಕಿಸಿಕೊಳ್ಳೋಕೆ ಜನರು ದೌಡಾಯಿಸ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳ ಮುಂದೆ ವಾಹನಗಳು ಬೃಹತ್ ಕ್ಯೂ ನಿಂತ್ಕೊಂಡಿದೆ. ನೋಡಿ, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಯುದ್ಧದ ಎಫೆಕ್ಟ್ ಪರಿಣಾಮ ಯಾವ ರೀತಿ ಅಟ್ಯಾಕ್ ಆಗ್ತಾ ಇದೆ ಅಂತ, ಮತ್ತೊಂದು ಕಡೆ ಚೀನಾದ ಪ್ರಮುಖರನ್ನು ನೋಡ್ತಾ ಇದ್ದೀವಿ. ಇನ್ನೊಂದೆಡೆ ವಾಹನಗಳು ಸಾಲುಗಟ್ಟಿ ನಿಂತಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಾಹನಗಳು ಪೆಟ್ರೋಲ್ನ ಹಾಕಿಸ್ಕೊಳ್ಳಿಕ್ಕೆ ಸಾಲುಗಟ್ಟಿ ನಿಂತಿದ್ರೆ ಪರಿಣಾಮ ಏನು? ಬಟ್ ಸಂಗ್ರಹಣೆ ಮಾಡಲಿಕ್ಕೆ ಅವ್ರ ಹತ್ರ ತುಂಬ ದೊಡ್ಡ ಪ್ರಮಾಣದಲ್ಲಿ ಅವಕಾಶ ಇದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ನೋಡಿ, ಈಗ ಚೀನಾಗೂ ಕೂಡ ಆತಂಕ ಶುರುವಾಗಿದೆ. ಅಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಪರದಾಟ, ಜನ ಸಂಕಷ್ಟವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಚಂದ್ರಮೋಹನ್. ಹೌದು ಮಧುಸೂದನ್, ಈಗ ಭಾರತದಲ್ಲಿ ಒಂದ್ ಕಡೆನಲ್ಲಿ ಗ್ಯಾಸ್ನ ಕೊರತೆ ಉಂಟಾಗಿದೆ. ಜನರು LPG ಗ್ಯಾಸ್ ಸಿಲಿಂಡರ್ಗಳಾಗಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಸರತಿಯಾಗಿ ಸಾಲಿನಲ್ಲಿ ನಿಂತಿದ್ದಾರೆ. ದೇಶದ ಉದ್ದಗಲಕ್ಕೂ ಕೂಡ ಗ್ಯಾಸ್ನ ಕೊರತೆ ಉಂಟಾಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಭಾರತದಲ್ಲಿ ಸಿಗ್ತಾ ಇಲ್ಲ. ಆದ್ರೆ ಈಗ ಚೀನಾದಲ್ಲಿ ಇಷ್ಟು ದಿನಗಳವರೆಗೂ ಕೂಡ ಪೆಟ್ರೋಲ್ ಡೀಸೆಲ್ಗಾಗ್ಲಿ ಅಥವಾ LPG ಗ್ಯಾಸ್ಗಾಗ್ಲಿ ಯಾವುದೇ ಸಮಸ್ಯೆ ಆಗಿರ್ಲಿಲ್ಲ. ಜನ ಕೂಡ ಯಾವುದೇ ಭಯ ಆತಂಕ ಇಲ್ಲದೇನೆ ಜೀವನವನ್ನು ನಡೆಸ್ತಾ ಇದ್ರು. ಭಾರತದಲ್ಲಿ ಮುಖ್ಯವಾಗಿ ಕಚ್ಚಾ ತೈಲವನ್ನ ದೇಶದ ಅಗತ್ಯತೆಗೆ ಬೇಕಾದಂತಹ 60 ರಿಂದ 70 ದಿನಗಳಿಗಷ್ಟು ಸಂಗ್ರಹ ಮಾಡುವಂತಹ ತೈಲ ಸಂಗ್ರಹಾಗಾರಗಳಿವೆ. ಆದ್ರೆ ಭಾರತದಲ್ಲಿ LPG ಗ್ಯಾಸ್ ಸಂಗ್ರಹಾಗಾರಗಳು ಇಲ್ಲ. ಇದರಿಂದಾಗಿನೇ ಭಾರತದಲ್ಲಿ ಗ್ಯಾಸ್ನ ಕೊರತೆ ಈಗ ಉಂಟಾಗಿದೆ. ಆದ್ರೆ ಚೀನಾದಲ್ಲಿ ಕಚ್ಚಾ ತೈಲವನ್ನ 140 ದಿನಗಳಿಗೆ ಬೇಕಾಗುವಷ್ಟು ಸಂಗ್ರಹ ಮಾಡಿಕೊಳ್ಳುವಷ್ಟು ತೈಲ ಸಂಗ್ರಹಾಗಾರಗಳು ಚೀನಾ ದೇಶದಲ್ಲಿವೆ. ಈ ಕಾರಣಕ್ಕಾಗಿನೇ ಇದುವರೆಗೂ ಕೂಡ ಯುದ್ಧ ಆರಂಭವಾದ ಬಳಿಕ ಚೀನಾ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಕೊರತೆ ಉಂಟಾಗಿರಲಿಲ್ಲ. ಜನರಿಗೂ ಕೂಡ ಯಾವುದೇ ಭಯ ಆತಂಕ ಇರಲಿಲ್ಲ. ಆದ್ರೀಗ ಚೀನಾ ದೇಶ ಕೂಡ ಇರಾನ್ನಿಂದನೇ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ಇರಾನ್ನ ಖರ್ಗ್ ದ್ವೀಪದ ಮೇಲೆ ಅಮೆರಿಕ ಬಾಂಬ್ ದಾಳಿಯನ್ನು ನಡೆಸಿದ ಬಳಿಕ ಚೀನಾದ ಜನರು ಕೂಡ ಪ್ಯಾನಿಕ್ ಆಗಿದ್ದಾರೆ. ನಮ್ಮ ದೇಶಕ್ಕೆ ಬರುವಂತಹ ಪೆಟ್ರೋಲ್ ಡೀಸೆಲ್ ಕಚ್ಚಾ ತೈಲ ಇನ್ ಮುಂದೆ ನಿಂತೋಗ್ಬೋದು ಅನ್ನುವ ಭಯ ಆತಂಕ ಚೀನಾ ದೇಶದ ಜನರಿಗೆ ಶುರುವಾಗಿದೆ. ಈ ಕಾರಣಕ್ಕಾಗಿನೇ ಚೀನಾ ದೇಶದ ಜನರು ತಮ್ಮ ವಾಹನಗಳನ್ನ ಪೆಟ್ರೋಲ್ ಬಂಕ್ಗಳಿಗೆ ತೆಗೆದುಕೊಂಡೋಗಿ ಸಂಪೂರ್ಣ ಫುಲ್ ಟ್ಯಾಂಕ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದರಿಂದಾಗಿ ಚೀನಾದ ಪೆಟ್ರೋಲ್ ಬಂಕ್ಗಳ ಮುಂದೆ ವಾಹನಗಳು ಸರತಿಯ ಸಾಲಿನಲ್ಲಿ ನಿಂತಿವೆ. ಬೈಕು, ಕಾರ್ಗಳು ಸೇರಿದಂತೆ ವಾಹನಗಳು ಸರತಿಯ ಸಾಲಿನಲ್ಲಿ ಉದ್ದಕ್ಕೂ ಕೂಡ ನಿಂತಿವೆ. ಭಾರತದಲ್ಲಿ ಯಾವ ರೀತಿಯಾಗಿ ಗ್ಯಾಸ್ಗಾಗಿ ಜನ ಪ್ಯಾನಿಕ್ ಆಗಿದ್ದಾರೋ ಅದೇ ರೀತಿಯಾಗಿ ಈಗ ಚೀನಾ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಪ್ಯಾನಿಕ್ ಆಗಿದ್ದಾರೆ. ಈ ಪ್ಯಾನಿಕ್ ನಿಂದಾಗೇನೆ ಪೆಟ್ರೋಲ್ ಬಂಕ್ಗಳಿಗೆ ಹೋಗಿ ತಮ್ಮ ವಾಹನಗಳಿಗೆ ಫುಲ್ ಟ್ಯಾಂಕ್ ಅನ್ನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಚೀನಾದಲ್ಲಿ ಇನ್ನ 140 ದಿನವರೆಗೂ ಕೂಡ ಯುದ್ಧ ನಡೆದ್ರು ಪೆಟ್ರೋಲ್ ಡೀಸೆಲ್ ಕಚ್ಚಾ ತೈಲ ಸಂಗ್ರಹ ಇರುತ್ತೆ. ಆದ್ರೂ ಕೂಡ ಜನಕ್ಕೀಗ ಇರಾನ್ನ ಖರ್ಗ್ ದ್ವೀಪವೇ 90% ತೈಲವನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಅದರ ಮೇಲಿನ ದಾಳಿ ಆಗಿದೆ. ಹೀಗಾಗಿ ಇರಾನ್ನಿಂದ ಇನ್ನು ಮುಂದೆ ನಮಗೆ ಕಚ್ಚಾ ತೈಲ ಬರೋದಿಲ್ಲ ಅನ್ನೋ ಒಂದು ಭಯ ಆತಂಕದಿಂದಲೇ ಈಗ ತಮ್ಮ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ತುಂಬಿಸ್ಕೊಳ್ಳಿಕ್ಕೆ ಜನ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದಿದ್ದಾರೆ. ಮಧುಸೂದನ್. ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.